ಹಲ್ಲು ನೋವಿನಿಂದ ಬಳಲುತ್ತಿರುವಿರ? ಒಸಡು ರಕ್ತಸ್ರಾವವಾಗಿದೆಯೇ? ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ, ನೋವಿನಿಂದ ಮುಕ್ತಿ ಪಡೆಯಿರಿ. ಎಲ್ಲರಿಗೆ ಶುಭವಾಗಲಿ. ನಮ್ಮ ಜೀವನದಲ್ಲಿ ದುಡ್ಡಿನಿಂದಲೇ ಬರುತ್ತದೆ. ಇದು ಮೊದಲನೆಯ ಸತ್ಯ. ಯಾರಾದರೂ ಶ್ರೀಮಂತರಾದರೆ ಅದಕ್ಕೆ ಒಂದೇ ಕಾರಣ, ಸರಿಯಾದ ಹೂಡಿಕೆ. ಬಂಗಾರ, ಭೂಮಿ, ವ್ಯಾಪಾರ, ಕೃಷಿ ಹೂಡಿಕೆಯಿಂದ ದೀರ್ಘ ಕಾಲದಲ್ಲಿ ಸಂಪತ್ತು ಆಗಮನ ಆಗುತ್ತದೆ. ಬಂಗಾರಕ್ಕೆ ಬಹಳ ಮೌಲ್ಯ ಇದೆ. ಕೊಳ್ಳುವುದಲ್ಲ, ಅದು ಒಂದು ಸ್ಟ್ರಾಟಜಿ, ಲೆಕ್ಕಾಚಾರ. ಭೂಮಿ ಐಶ್ವರ್ಯದ ತವರು ಮನೆ. ಪದವಿ, ಕೆಲಸ, ಹಣಕ್ಕಿಂತ ಭೂಮಿ ಬಹಳ ಮೌಲಿಕವಾದುದು. ನಾವು ಶ್ರೀಮಂತರಾಗಬೇಕು ಎನ್ನುವ ಅಪೇಕ್ಷೆ ಇದ್ದರೆ ನಗರದ ಸಮೀಪ ಭೂಮಿಯನ್ನು ಕೊಳ್ಳಬೇಕಾದರೆ ಕಾನೂನು ಪ್ರಕಾರವಾದ ನಿಯಮಗಳನ್ನು ಅನುಸರಿಸಿ ಕೊಳ್ಳಬೇಕು. 5-10 ವರ್ಷದಲ್ಲಿ ಹಣ ದ್ವಿಗುಣ, ತ್ರಿಗುಣ ಈ ರೀತಿಯಾಗಿ. ಕೇವಲ ಸಂಬಳದಿಂದ ಯಾರೂ ಶ್ರೀಮಂತರಾಗುವುದಿಲ್ಲ. ಪುಟ್ಟ ವ್ಯಾಪಾರದಿಂದ ಹಣ ಹರಿದು ಬರುತ್ತದೆ. ಈಗ ನಗರದಲ್ಲಿ ಅನೇಕರು ಉದ್ಯೋಗದ ಜೊತೆಗೆ ಸಣ್ಣ ಪ್ರಮಾಣದ ವ್ಯಾಪಾರವನ್ನು ಕೂಡ ನಡೆಸುವುದನ್ನು ನಗರದಲ್ಲಿ ನಾವು ಅಲ್ಲಲ್ಲಿ ಕಾಣುತ್ತೇವೆ. ಪುಟ್ಟ ವ್ಯಾಪಾರದಿಂದಲೂ ಸ್ಕಿಲ್, ವ್ಯಾಪಾರದ ಕಲೆ ಗೊತ್ತಿದ್ದರೆ ಹೆಚ್ಚು ಹಣ ಸಂಪಾದನೆ ಆಗುತ್ತದೆ. ಕೃಷಿ ದೀರ್ಘಕಾಲದ ಸಂಪತ್ತಿನ ಮೂಲ. ಅಡಕೆ, ತೆಂಗು, ಶ್ರೀಗಂಧ, ಬೀಟೆ ಹೀಗೆ ಹಣ ಉಳಿತಾಯ ಮಾಡಿ, ಬೆಳೆಸಿ, ಗಳಿಸಿ. ಹಣವನ್ನು ಮೊದಲು ಉಳಿತಾಯ ಮಾಡಬೇಕು, ಆಮೇಲೆ ಅದನ್ನು ವ್ಯಾಪಾರದಲ್ಲಿ ಬಳಸಬೇಕು, ನಂತರ ಹಣದಿಂದ ಹಣವನ್ನು ಗಳಿಸಬೇಕು. ನಾವು ಗಳಿಸಿದುದರಲ್ಲಿ 50% ನಮ್ಮ ಜೀವನ ಖರ್ಚು ವೆಚ್ಚಕ್ಕೆ ಹೋಗುತ್ತದೆ. 30% ಉಳಿತಾಯಕ್ಕೆ ಬಳಸಬೇಕು. ಇನ್ನು 20% ವ್ಯಾಪಾರ, ಹಣ ಅಭಿವೃದ್ಧಿಗಾಗಿ ಬಳಸಬೇಕು. ಬಂಗಾರ, ಭೂಮಿ, ಕೃಷಿ, ಉದ್ದಿಮೆ, ವ್ಯಾಪಾರ ಇವು ಜೀವನದ 4 ಭದ್ರವಾದ ಅಂಗಗಳು ಸಂಪಾದನೆಯನ್ನು ಮಾಡುವುದಕ್ಕೆ. ಶ್ರೀಮಂತರಾಗುವುದು ಕಷ್ಟವೇನೂ ಅಲ್ಲ, ಬುದ್ಧಿವಂತಿಕೆ ಬೇಕು. ಹಣವನ್ನು ಉಳಿಸುವುದು, ಬೆಳೆಸುವುದು, ಗಳಿಸುವುದು. ಭೂಮಿ, ವ್ಯಾಪಾರ, ಉದ್ದಿಮೆ ಇಲ್ಲಿ ಹಾಕಿದ ಹಣ ಸದ್ದು ಮಾಡುವುದಿಲ್ಲ. ನಿಶ್ಶಬ್ದದಲ್ಲಿ ಅದು ಅಭಿವೃದ್ಧಿಯಾಗುತ್ತದೆ, ವೃದ್ಧಿಯಾಗುತ್ತದೆ. ಈ ಸಂಚಿಕೆ ನಿಮಗೆ ಇಷ್ಟವಾದರೆ ಇತರರಿಗೆ ಕಳಿಸಿ.